ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ದಳಪತಿ ಗ್ಯಾರಂಟಿ ಥ್ರಿಲ್ಲರ್ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. 2026ರ ತಮಿಳುನಾಡಿನ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸಿದಂತಹ ತಮಿಳಿಗ ವೆಟ್ರಿ ಕಳಗಂ ಸರ್ಕಾರ ರಚನೆಗೆ ತನಗೆ ಬೇಕಾದಂತಹ ಬಹುಮತವನ್ನು ಈಗ ಸಾಬೀತು ಮಾಡಿಕೊಂಡಿದೆ. ಬಹಳ ಮುಖ್ಯವಾಗಿ ವಿಸಿಕೆ ಮತ್ತು ಸಿಪಿಐ ಸಿಪಿಎಂ ಬೆಂಬಲವನ್ನು ಸೂಚಿಸಿದೆ. ಇವತ್ತು ಸದ್ಯಕ್ಕೆ ಬೆಳೆದಿರುವಂತಹ ಘಟನೆ ಈಗ ಅದಾದ ಬಳಿಕ ಸರ್ಕಾರ ರಚನೆಗೆ ಮುಂದಾಗುತ್ತೆ. ಸರ್ಕಾರ ರಚನೆ ಆದ ಬಳಿಕ ಆಗುವಂತಹ ಸವಾಲುಗಳನ್ನು ಟಿವಿಗೆ ಯಾವ ರೀತಿಯಾಗಿ ಎದುರಿಸುತ್ತೆ ಅನ್ನೋದಿದೆಯಲ್ಲ, ಅದು ಬಹಳ ಸ್ಪಷ್ಟವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಲೆಕ್ಕ ಹಾಕಿದ್ರೆ ತಲೆ ತಿರುಗುವಂತಿದೆ. ಗ್ಯಾರಂಟಿಗಳ ಅಬ್ಬರ, ತಮಿಳುನಾಡಿಗೆ ಹೊಸ ಭರವಸೆಯ ಲೆಕ್ಕಾಚಾರ, ಟಿವಿಗೆ ಅದನ್ನು ಹೇಗೆ ನಿಭಾಯಿಸುತ್ತೆ, ಹೇಗೆ ಸಂಭಾಳಿಸುತ್ತೆ ಅನ್ನೋದು ಪ್ರಶ್ನೆ. ಹೆಣ್ಣು ಮಕ್ಕಳಿಗೆ ಹಣದ ಹೊಳೆ, ಮನೆ ಬಾಗಿಲಿಗೆ ಉಚಿತ ಗ್ಯಾಸ್ ಒಲೆ, 8 ಗ್ರಾಂ ಚಿನ್ನ ಕೊಟ್ಟರೆ ಖಾಲಿಯಾಗುವುದೇ ಸರ್ಕಾರದ ಖಜಾನೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ವಿಡುತ್ತಲೈ ತಲೈಗೆ ಕಚ್ಚಿ ಅನ್ನುವಂತಹ ಪಕ್ಷ ವಿಸಿಕೆ, ದಲಿತ ಒಕ್ಕೂಟದ ಪಕ್ಷ ಅದು. ಇವತ್ತು ಬೆಳಗ್ಗೆ ಒಂದು ಹಂತಕ್ಕೆ ವಿಸಿಕೆ ಜೊತೆಗೆ ಟಿವಿಕೆ ಜೊತೆಗೆ ನಾನು ಸೇರೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತನಾಡಿತು. ಅದರ ಮುಖ್ಯಸ್ಥ ತಿರುಮಾವಳಲ್ ಮುಖ್ಯವಾಗಿ ಅವರು ಹೇಳಿದರು, ವಾಟ್ಸಪ್ ಮುಖೇನವಾಗಿ ನಮ್ಮ ಬೆಂಬಲವನ್ನು ಘೋಷಿಸ್ತಾ ಇದ್ದಾರೆ, ನಮ್ಮ ಬೆಂಬಲವನ್ನು ಕೋರ್ತಾ ಇದ್ದಾರೆ, ಇದು ಎಷ್ಟರ ಮಟ್ಟಿಗೆ ದುರಹಂಕಾರ ಅನ್ನುವ ರೀತಿಯಲ್ಲಿ ತಿರುಮಾವಳನ್ ಮಾತನಾಡಿದರು. ಟಿವಿಕೆಯ ಪಕ್ಷದ ನಾಯಕರ ದುರಹಂಕಾರ ಅನ್ನುವ ರೀತಿಯಲ್ಲಿ ಮಾತನಾಡಿದರು. ಆದರೆ ಮತ್ತೊಂದು ಹಂತದ ಚರ್ಚೆ ಆದ ಬಳಿಕ ವಿಸಿಕೆ ಈಗ ಟಿವಿಕೆಗೆ ಬೆಂಬಲವನ್ನು ಘೋಷಿಸಿದೆ. ಜೊತೆಗೆ ಸಿಪಿಐ ಮತ್ತು ಸಿಪಿಎಂನ ತಲಾ 2 ಶಾಸಕರು ಸರ್ಕಾರ ರಚನೆಗೆ ಬೆಂಬಲವನ್ನು ಘೋಷಿಸಿದೆ. ಈಗ ಟಿವಿಕೆಗೆ ಇರುವಂಥದ್ದು ಬಹಳ ದೊಡ್ಡ ಸವಾಲು, ಸರ್ಕಾರವನ್ನು ಹೇಗೆ ನಿಭಾಯಿಸುತ್ತು ಮತ್ತು ಯಾವ ರೀತಿಯಾಗಿ ಈ ಯೋಜನೆಗಳನ್ನು ಪೂರೈಸುವುದಕ್ಕೆ ಸಾಧ್ಯ ಇದೆ ಅನ್ನುವುದು ಇಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಶ್ನೆ ಮೂಡ್ತಾ ಇದೆ. ಬಹಳ ಹೊಸಬ್ರು ಟಿವಿಕೆಗೆ, ತಮಿಳುನಾಡಿಗೆ ಪರ್ಯಾಯ ರಾಜಕಾರಣದ ಹೊಸ ಅಲೆಯನ್ನು ಸೃಷ್ಟಿಸಿಕೊಂಡು ತಮಿಳುನಾಡಿನ ಅಧಿಕಾರಕ್ಕೆ ಏರುವಂತಹ ಪ್ರಯತ್ನದಲ್ಲಿ ಮೊದಲ ಬಾರಿಗೆ 108 ಕ್ಷೇತ್ರಗಳನ್ನು ಗೆಲ್ಲುವುದರ ಮುಖೇನವಾಗಿ ದ್ರಾವಿಡ ಪರಂಪರೆಯ ದ್ರಾವಿಡ ಪಕ್ಷಗಳನ್ನು ಬದಿಗ್ಸರಿಸಿ ತಮಿಳುನಾಡಿನ ರಾಜಕೀಯ ಸಮೀಕರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿರುವಂತಹ ಟಿವಿಕೆ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿರಬಹುದು, ಬಟ್ ಸರ್ಕಾರ ರಚನೆ ಆದ ಬಳಿಕ ಸರ್ಕಾರ ಆ ಗ್ಯಾರಂಟಿ ಯೋಜನೆಗಳನ್ನು ಯಾವ ರೀತಿಯಾಗಿ ಅನುಷ್ಠಾನಕ್ಕೆ ತರುತ್ತೆ ಅನ್ನುವುದು ಕೂಡ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಹಾಗಾಗಿ ಈಗ ತಮಿಳುನಾಡಿನ ಸರ್ಕಾರ ರಚನೆಯ ಟಿವಿಕೆಯ ಹಾದಿ ಈಗ ಸುಗಮ ಆಗಿದೆ. ಬಟ್ ಸರ್ಕಾರ ರಚನೆ ಆದ ಬಳಿಕ ಟಿವಿಕೆ ಮಹಿಳೆಯರನ್ನು ಉದ್ದೇಶಿಸಿಕೊಂಡು ಮತಗಳನ್ನು ಸೆಳೆಯುವುದಕ್ಕೆ, ಮತಗಳನ್ನು ಓಲೈಸಿಕೊಳ್ಳುವುದಕ್ಕೆ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳನ್ನು ಹೇಗೆ ಪೂರೈಸುತ್ತೆ, ಯಾವ ರೀತಿಯಲ್ಲಿ ಅನುಷ್ಠಾನಕ್ಕೆ ತರುತ್ತೆ ಅನ್ನೋದು ಪ್ರಶ್ನೆಯಾಗಿ ಉದ್ಭವ ಆಗುತ್ತೆ. ಹಾಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಅವರು, ಎಂ ಕೆ ಸ್ಟಾಲಿನ್. ಈ ಹಿಂದೆ ಇದ್ದಂತಹ ಸರ್ಕಾರ ಡಿಎಂಕೆ ಸರ್ಕಾರದ ಅವಧಿಯಲ್ಲಿ 10.71 ಲಕ್ಷ ಕೋಟಿಗೆ ತಮಿಳುನಾಡಿನ ಸರ್ಕಾರದ ಸಾಲ ಬಂದು ತಲುಪಿದೆ. ಅಂದರೆ ತಮಿಳುನಾಡಿನ ಒಟ್ಟು ಜನಸಂಖ್ಯೆ ಆಧಾರವನ್ನು ನಾವು ಗಮನಿಸೋದಾದರೆ ಒಬ್ಬ ವ್ಯಕ್ತಿಗೆ 1,48,000 ಸಾಲದ ಹೊರ ಬೀಳುತ್ತೆ. ಸೊ ಹಾಗೆ ಗಮನಿಸಿದರೆ ಟಿವಿಕೆ ಈಗ ಕೊಡುವುದಕ್ಕೆ ಹೊರಟಿರುವಂತಹ ಈ ಚಿನ್ನ 15,000 ರೂಪಾಯಿ, ಅದಾದ ಬಳಿಕ 2,500 ರೂಪಾಯಿ ಸಹಾಯಧನ ಮಾತ್ರ ಅಲ್ಲದೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ, ಇವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಮುಖ್ಯವಾಗಿ ಅನುಷ್ಠಾನಕ್ಕೆ ತರುತ್ತೆ ಅನ್ನೋದು ಪ್ರಶ್ನೆಯಾಗಿ ಉದ್ಭವ ಆಗುತ್ತೆ. ಸೊ ಹಾಗಾಗಿ ಇದು ಇನ್ನೂ ಕೂಡ ತಮಿಳುನಾಡನ್ನು ಬಿಕ್ಕಟ್ಟಿಗೆ ಸೃಷ್ಟಿಸುವಲ್ಲಿ, ಬಿಕ್ಕಟ್ಟಿಗೆ ತಳ್ಳುವುದರಲ್ಲಿ ಅನುಮಾನ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ರೈತರಿಗೆ, ಮಹಿಳೆಯರಿಗೆ, ಆಮೇಲೆ ಅಲ್ಲಿನ ಶಾಲಾ ಮಕ್ಕಳಿಗೆ ಡಿಎಂಕೆ ಕೂಡ ಇದೇ ರೀತಿಯ ಪ್ರಯತ್ನವನ್ನು ಮಾಡಿತು. ಈ ಹಿಂದೆ ಚುನಾವಣೆ ಪೂರ್ವವಾಗಿ ಶಾಲಾ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿತ್ತು. ಅದರಿಂದ ಬಹಳ ದೊಡ್ಡ ನಿರೀಕ್ಷೆಯಲ್ಲಿದ್ದಂತಹ ಡಿಎಂಕೆ, ಬಟ್ ಆ ನಿರೀಕ್ಷೆ ಪೂರೈಕೆ ಆಗಲಿಲ್ಲ ಡಿಎಂಕೆಗೆ. ಅದಲ್ಲದೆ ಇಳತ್ತರಸಿ ಅನ್ನುವಂತಹ ಮಹಿಳಾ ಪರವಾದ ಯೋಜನೆಯನ್ನು ಸ್ಟಾಲಿನ್ ನೇತೃತ್ವದ ಸರ್ಕಾರ ಕೊಡ್ತು. ಅದನ್ನು ಕೂಡ ಬದಿಗೊತ್ತಿ ತಮಿಳುನಾಡಿನ ಮಹಿಳೆಯರು ಟಿವಿಕೆಯನ್ನು ಬೆಂಬಲಿಸಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ವಿಜಯ್ ಅವರ ಒಂದು ಸಿನಿಮಾ ಅಭಿಮಾನದ ಅಲೆ ಮಾತ್ರ ಅಲ್ಲದೆ ವಿಜಯ್ ಎಲ್ಲ ಚುನಾವಣಾ ಪ್ರಚಾರಗಳಲ್ಲಿ ಬಿಜೆಪಿಯನ್ನು ವಿರೋಧಿಸಿರೋದು ಮುಖ್ಯವಾಗಿ ನಾವು ಗಮನಿಸಬೇಕು. ಒಂದು ಸ್ಪೆಕ್ಯುಲೇಷನ್ ಇತ್ತು, ವಿಜಯ್ ಟಿವಿಕೆ ಜೊತೆ ಬಿಜೆಪಿ ಜೊತೆ ಮೈತ್ರಿ ಹೊಂದಿರುವಂತಹ ಎಐಡಿಎಂಕೆ ಮತ್ತೆ
ಬಿಜೆಪಿ ಜೊತೆಗೆ ಮೈತ್ರಿ ಆಗುತ್ತಾ ಅನ್ನೋದು. ಸೊ ಅದು ಸಾಧ್ಯ ಇಲ್ಲ ಅನ್ನುವಂಥ ಚರ್ಚೆಯೂ ಕೂಡ ಇತ್ತು, ಅದು ಸಾಧ್ಯ ಆಗಿಲ್ಲ ಕೂಡ. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ, ಮುಂದೆ ಯಾವ ರೀತಿಯಾಗಿ ಗ್ಯಾರಂಟಿ ಸವಾಲನ್ನು ಎದುರಿಸ್ತಾರೆ. ಯೋಜನೆಯನ್ನು ಗಮನಿಸ್ತಾ ಹೋಗೋಣ. ಗ್ರಾಫಿಕ್ ಪ್ಲೇಟಲ್ಲಿ ಬರ್ತಾ ಇದೆ. ನಾರಿ ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಫಲಾನುಭವಿಗಳು 1.57 ಕೋಟಿ ಮಂದಿ ಇದ್ದಾರೆ. ಖರ್ಚು ತಿಂಗಳಿಗೆ 2,500 ಕೋಟಿ ಆಗುತ್ತೆ. ಒಟ್ಟಿಗೆ ವಾರ್ಷಿಕವಾಗಿ ನಾವು ಗಮನಿಸೋದಾದರೆ 47,100 ಕೋಟಿ ರೂಪಾಯಿ ಬೇಕು ಈ ಯೋಜನೆಯನ್ನು ಪೂರೈಸೋದಕ್ಕೆ, ಅನುಷ್ಠಾನ ತರೋದಕ್ಕೆ. ವಿಜಯ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ದ್ರಾವಿಡ ಸಾಂಪ್ರದಾಯಿಕ ಪಕ್ಷಗಳನ್ನು ತಮಿಳುನಾಡಿನ ರಾಜಕೀಯದಿಂದ ದೂರ ತಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಬೇಕಾದಷ್ಟು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು. ಇದೆಲ್ಲವೂ ಕೂಡ ಏನು ಬಹಳ ದೊಡ್ಡ ಹೊಸದೇನಲ್ಲ. ಈ ಹಿಂದೆ ಜಯಲಲಿತಾ ಕೂಡ ಇದೇ ರೀತಿಯ ಯೋಜನೆಗಳನ್ನು ಕೊಟ್ಟಿದ್ರು. ಉಚಿತ ಯೋಜನೆಗಳನ್ನು, ಮನೆ ಮನೆಗೆ ಫ್ಯಾನ್ಗಳನ್ನು ಕೊಡೋದು, ಟಿ ವಿ ಕೊಡೋದು, ಆಮೇಲೆ ಫ್ರಿಡ್ಜ್ ಕೊಡೋದು, ವಾಷಿಂಗ್ ಮಿಷನ್ ಕೊಡೋದು, ಈ ಥರದ್ದೆಲ್ಲ ಯೋಜನೆಗಳನ್ನು ಮಾಡಿದರು. ಅದಾದ ಬಳಿಕ ದೆಹಲಿಯಲ್ಲಿ ಕೇಜ್ರಿವಾಲ್ ಅದೇ ರೀತಿಯಲ್ಲಿ ಫಾಲೋ ಮಾಡಿದ್ರು. ಅದಾದ ಬಳಿಕ ಕರ್ನಾಟಕದಲ್ಲಿ ಕಾಂಗ್ರೆಸ್, ಈಗ ಮತ್ತೆ ಬಿಜೆಪಿಯು ಕೂಡ ಎಲ್ಲ ರಾಜ್ಯಗಳ ಚುನಾವಣೆಗಳಲ್ಲಿ ಇದೇ ರೀತಿಯ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ. ಟಿವಿಕೆ ಕೂಡ ಅದನ್ನು ಫಾಲೋ ಮಾಡಿದೆ. ನೆಕ್ಸ್ಟ್ ಯೋಜನೆ ಅನ್ನದಾತ ಪ್ರೋತ್ಸಾಹ ಗಮನಿಸಬೇಕಾಗತ್ತೆ. ಫಲಾನುಭವಿಗಳು 79.4 ಲಕ್ಷ ಮಂದಿ ಇದ್ದಾರೆ. ಖರ್ಚು ವರ್ಷಕ್ಕೆ 15,000 ಕೋಟಿ ಆಗುತ್ತೆ. ತಿಂಗಳಿಗೆ ವಾರ್ಷಿಕವಾಗಿ 11,910 ಕೋಟಿ ರೂಪಾಯಿ ಬೇಕು. ಇದನ್ನೆಲ್ಲ ಗಮನಿಸೋದಾದರೆ ಹೆಂಗೆ ಇದನ್ನೆಲ್ಲ ಪೂರೈಸೋದಕ್ಕೆ ಟಿಬಿಕೆಗೆ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ನಾನು ಆಗಲೇ ಹೇಳಿದೆ, 10.71 ಲಕ್ಷ ಕೋಟಿ ತಮಿಳುನಾಡು ಈಗ ಸಾಲದಿಂದ ಸರ್ಕಾರವನ್ನು ನಡೆಸ್ತಾ ಇದೆ. ಅದರ ಈ ಮುಂದಿನ ಬಜೆಟ್ನಲ್ಲಿ ಅದು ಕೂಡ ಇನ್ನೂ ಕೂಡ 70,000 ಕೋಟಿ ಜಾಸ್ತಿ ಪಡಿಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದೆ. ಮುಂದಿನ ಯೋಜನೆಯನ್ನು ಗಮನಿಸೋದಾದರೆ ಶಿಕ್ಷಣಕ್ಕೆ ಪ್ರೋತ್ಸಾಹ. ಫಲಾನುಭವಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಒಟ್ಟು ಶಾಲೆ ಇರುವುದು 56.25 ಲಕ್ಷ. ನೋಡಿ, ಆ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೆ, ಆ ಮಕ್ಕಳ ತಾಯಂದ್ರಿಗೆ ಟಿವಿಕೆ ಘೋಷಿಸಿರೋದು 15,000 ವರ್ಷಕ್ಕೆ. ಅದು ಕೂಡ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ 8,435 ಕೋಟಿ ರೂಪಾಯಿ ಬೇಕಾಗತ್ತೆ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವುದಕ್ಕೆ. ಇನ್ನು ಮುಂದುವರಿದು ನಿರುದ್ಯೋಗ ಭತ್ಯೆ, ಅದಕ್ಕೆ 10 ಲಕ್ಷ ಮಂದಿ ಫಲಾನುಭವಿಗಳಾಗ್ತಾರೆ. ತಿಂಗಳಿಗೆ 4,000 ಬೇಕಾಗುತ್ತೆ. 4,000 ರೂಪಾಯಿ ಕೊಡೋದದು. ಅದಾದ ಬಳಿಕ 4,800 ಕೋಟಿ ರೂಪಾಯಿ ವರ್ಷಕ್ಕೆ ಬೇಕಾಗುತ್ತೆ ಈ ಯೋಜನೆಯನ್ನು ಪೂರೈಸೋದಕ್ಕೆ. ಆರೋಗ್ಯ ವಿಮೆ, ಇದಕ್ಕೆ ಬಹುಶಃ ಟಿವಿಕೆಗೆ ಜನ ಒಲ್ದಿರಬಹುದು ಅಂತ ಕಾಣಿಸುತ್ತೆ. 1.5 ಕೋಟಿಯಷ್ಟು ಮಂದಿ ಇದರ ಫಲಾನುಭವಿಗಳಿದ್ದಾರೆ. ಈ ಒಂದು ಆರೋಗ್ಯ ವಿಮೆ ತಿಂಗಳಿಗೆ 840 ರೂಪಾಯಿಯಿಂದ 1,698 ರೂಪಾಯಿ ಒಬ್ಬ ಲೈಫ್ ಇನ್ಶೂರೆನ್ಸಿಗೆ ಕಟ್ಟಬೇಕಾಗುತ್ತೆ ಸರ್ಕಾರ. ವರ್ಷಕ್ಕೆ 1,274 ಕೋಟಿ ರೂಪಾಯಿ ಖರ್ಚಾಗುತ್ತೆ ಇದಕ್ಕೆ, ಈ ಯೋಜನೆಯನ್ನು ಪೂರೈಸೋದಕ್ಕೆ. ಇನ್ನು ತಮಿಳುನಾಡಿನಲ್ಲಿ ಮೀನುಗಾರರು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಚುನಾವಣೆ ಸಂದರ್ಭಗಳಲ್ಲಿ. ಮೀನುಗಾರರನ್ನು ಉದ್ದೇಶಿಸಿಕೊಂಡು ಮೀನುಗಾರರಿಗೆ ಸಹಾಯ ಮಾಡಬೇಕು ಅಂತ ಪ್ರಣಾಳಿಕೆಯಲ್ಲಿ ಟಿವಿಕೆ ಒಂದು ಮಹತ್ವದ ಯೋಜನೆಯನ್ನು ಘೋಷಿಸುತ್ತೆ. ಅವರಿಗೆ ಸಹಾಯಾರ್ಥವಾಗಿ 2.02 ಲಕ್ಷ ಫಲಾನುಭವಿಗಳಿದ್ದಾರೆ. ಆ ಫಲಾನುಭವಿಗಳು ಈ ಒಂದು ಯೋಜನೆಯಿಂದ ವರ್ಷಕ್ಕೆ 27,000 ರೂಪಾಯಿ ಒಬ್ಬ ಫಲಾನುಭವಿಗೆ ಸರ್ಕಾರದಿಂದ ಹಣ ಹೋಗುತ್ತೆ. 545 ಕೋಟಿ ರೂಪಾಯಿ ಬೇಕಾಗುತ್ತೆ ಈ ಯೋಜನೆಯನ್ನು ಪೂರೈಸೋದಕ್ಕೆ. ಸೊ ಒಟ್ಟಿನಲ್ಲಿ ನೋಡಿ, ನಾರಿ ಶಕ್ತಿ, ಅನ್ನದಾತ ಪ್ರೋತ್ಸಾಹ, ಶಿಕ್ಷಣ ಪ್ರೋತ್ಸಾಹ, ನಿರುದ್ಯೋಗ ಭತ್ಯೆ, ಆರೋಗ್ಯ ವಿಮೆ, ಮೀನುಗಾರರಿಗೆ ಸಹಾಯ, ಈ ಎಲ್ಲ ಯೋಜನೆಗಳನ್ನು ಪೂರೈಸೋದಕ್ಕೆ ಒಟ್ಟಿನಲ್ಲಿ ಅಬ್ಬಬ್ಬ ಅಂತಂದ್ರೂ ಒಂದು 60,000-70,000 ಕೋಟಿ ರೂಪಾಯಿ ಬೇಕಾಗುತ್ತೆ. ಸೊ ಇದನ್ನು ಟಿವಿಕೆ ವಿಜಯ್ ದಳಪತಿ ಯಾವ ರೀತಿಯಾಗಿ ಹೊಂದಿಸ್ಕೊಳ್ತಾರೆ, ಮತ್ತೆ ಸಾಲವನ್ನೇ ಮಾಡಬೇಕಾಗತ್ತೆ. ಸಾಲದ ಸುಲಿಗೆ ತಮಿಳಿನ ಜನರನ್ನ ಸಿಲುಕಿಸ್ತಾರಾ ದಳಪತಿ ವಿಜಯ್ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿರೋದು.
ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಅದರ ಒಂದು ಈ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ಸಂದರ್ಭದಲ್ಲಿ ಯಾವುದೇ ಲೆಕ್ಕಾಚಾರ ಇಲ್ಲದೆ ಯಾವುದೇ ಪಕ್ಷವೂ ಕೂಡ ಪ್ರಣಾಳಿಕೆಗಳನ್ನು ಘೋಷಿಸೋದಿಲ್ಲ. ಬಟ್ ಈಗಿನ ಸದ್ಯದ ಲೆಕ್ಕಾಚಾರವನ್ನು ಗಮನಿಸೋದಾದರೆ 10.71 ಲಕ್ಷ ಕೋಟಿ ತಮಿಳುನಾಡಿನಲ್ಲಿ ಸಾಲ ಇದೆ. ಸೊ ಹಾಗಾಗಿ ಈಗ ಚಾಲ್ತಿಯಲ್ಲಿರುವಂಥ ಯೋಜನೆಗಳನ್ನು, ಅಭಿವೃದ್ಧಿ ಯೋಜನೆಗಳನ್ನು ಮಾತ್ರ ಅಲ್ಲದೆ ಸರ್ಕಾರ ನಡೆಸಬೇಕಾಗತ್ತೆ. ಸರ್ಕಾರದ ನೌಕರರಿಗೆ ಸಂಬಳಗಳನ್ನು ಕೊಡಬೇಕಾಗತ್ತೆ. ಶಾಸಕರಿಗೆ 234 ಶಾಸಕರಿಗೆ ಅನುದಾನವನ್ನು ಕೊಡಬೇಕಾಗತ್ತೆ. ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡಬೇಕಾಗತ್ತೆ. ಶಾಸಕರ ಸಂಬಳ, ಸಚಿವರ ಸಂಬಳ, ಅವರ ಭತ್ಯೆಗಳು, ಆಮೇಲೆ ಸರ್ಕಾರಿ ಅಧಿಕಾರಿಗಳ ಸಂಬಳ ಜೊತೆಗೆ ಭತ್ಯೆಗಳು, ಈ IAS IPS ಇಂತಹ ಎಲ್ಲ ಸರ್ಕಾರಗಳ ನೌಕರರಿಗೆ ಕೊಡಬೇಕಾಗಿರುವಂತಹ ಸಂಬಳವನ್ನು ಯಾವ ರೀತಿಯಾಗಿ ನಿಭಾಯಿಸುತ್ತೆ, ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳನ್ನು. ಹಿಮಾಚಲ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸರ್ಕಾರ, ಅದರ ಬಗ್ಗೆ ಮಾತಾಡೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ದಳಪತಿ ಕೈ ಸುಡಲಿದೆ 8 ಗ್ರಾಂ ಉಚಿತ ಚಿನ್ನ ಉಂಗುರ ಕೊಡುವಂಥ ಯೋಜನೆ, ಚಿನ್ನಾಭರಣಗಳನ್ನು ಕೊಡುವಂಥ ಯೋಜನೆ. ಬಡ ಹೆಣ್ಣು ಮಕ್ಕಳಿಗೆ, ಮದುವೆ ಆಗುವಂತಹ ಹೆಣ್ಣು ಮಕ್ಕಳಿಗೆ 8 ಗ್ರಾಂ ಚಿನ್ನಾಭರಣವನ್ನು ಕೊಡ್ತೀನಿ ಅನ್ನೋದನ್ನು ಹೇಳಿದ್ರಲ್ಲ, ರೇಷ್ಮೆ ಸೀರೆ ನೀಡುವುದಾಗಿ ವಿಜಯ್ ಘೋಷಿಸಿದ್ರು. ಹೆಣ್ಣು ಮಕ್ಕಳಿಗೆ ಹಣದ ಹೊಳೆ, ಮನೆ ಬಾಗಿಲಿಗೆ ಉಚಿತ ಗ್ಯಾಸ್ ಒಲೆ, 8 ಗ್ರಾಂ ಚಿನ್ನ, ಇವೆಲ್ಲವೂ ಕೂಡ ಅಂದಿನ CM ಜಯಲಲಿತಾ ಯೋಜನೆ ಜಾರಿಗೆ ತಂದಿದ್ರು. ಮೊದಲಿಗೆ 4 ಗ್ರಾಂ ಚಿನ್ನದ ನಾಣ್ಯ ನೀಡಲಾಗ್ತಾ ಇತ್ತು. ಬಳಿಕ ಚಿನ್ನದ ನಾಣ್ಯವನ್ನು 8 ಗ್ರಾಂಗೆ ಏರಿಸಲಾಗಿತ್ತು. ವಿಜಯ್ಗೆ ಇದನ್ನು ಜಾರಿಗೊಳಿಸುವುದೇ ಸವಾಲಾಗಿದೆ. ಈಗ ಚಿನ್ನದ ಬೆಲೆ ಗಗನಕ್ಕೇರಿದು, ಯೋಜನೆ ಜಾರಿ ಮಾಡೋದು ಸವಾಲ್ ಆಗಿದೆ. 1 ಗ್ರಾಂ ಚಿನ್ನದ ಬೆಲೆ ಇವತ್ತಿನ ಬೆಲೆ ಅದು 13,800 ರೂಪಾಯಿ, 14,000 ರೂಪಾಯಿ ಅಲ್ಲಿ ತನಕ ಆಗುತ್ತೆ ಒಂದು ಪವನ್ ಚಿನ್ನ, 1 ಗ್ರಾಂ ಚಿನ್ನ. TVK 8 ಗ್ರಾಂ ಚಿನ್ನ ನೀಡೋದಾಗಿ, ಅಂದರೆ 1 ಪವನ್ ಅನ್ನು ಕೊಡ್ತೀವಿ ಯಾರಾದರೂ ಬಡ ಹೆಣ್ಣು ಮಕ್ಕಳಿಗೆ. ಅದಕ್ಕೆ ಒಂದು ಮಾನದಂಡ ಇಟ್ಟಿರುತ್ತೆ. ಬಟ್ ಈಗಿನ ಸದ್ಯದ ಅಂಕಿಅಂಶಗಳನ್ನು ಗಮನಿಸೋದಾದರೆ 8 ಗ್ರಾಮ್ಗೆ ಇವತ್ತಿನ ಬೆಲೆಯಲ್ಲಿ 1.10 ಲಕ್ಷದಿಂದ 1.12 ಲಕ್ಷ, ಬರೋಬ್ಬರಿ 1,12,12,000 ತನಕ 8 ಗ್ರಾಂ ಚಿನ್ನಕ್ಕೆ ಒಂದು ಕುಟುಂಬಕ್ಕೆ, ಒಂದು ಹೆಣ್ಣು ಮಗಳಿಗೆ ಹೋಗುತ್ತೆ. ರೇಷ್ಮೆ ಸೀರೆಗೆ 5,000ರಿಂದ 8,000 ರೂಪಾಯಿ ಆಗಲಿದೆ. ಬಟ್ ಅಷ್ಟರ ಮಟ್ಟಿಗೆ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಈ ಒಂದು ಅಂದಾಜು, ಒಂದು ಸಾಮಾನ್ಯ, ಒಂದು ಒಳ್ಳೆಯ ಗುಣಮಟ್ಟದ ರೇಷ್ಮೆ ಸೀರೆಯನ್ನು ಕೊಡಬೇಕು ಅಂತಂದರೆ 5,000ಕ್ಕಿಂತ ಕಡಿಮೆಯಲ್ಲಿ ನೀವು ರೇಷ್ಮೆ ಸೀರೆಯನ್ನು ಕೊಂಡ್ಕೊಳ್ಳೋದಕ್ಕಾಗಲ್ಲ. ಇದು ಯಾವುದಾದ್ರೂ ಗಾರ್ಮೆಂಟ್ಸ್ ಜೊತೆಗೆ ಏನಾದರೂ ಒಪ್ಪಂದಗಳನ್ನು ಮಾಡ್ಕೊಂಡಿದೆಯಾ ಈ ಪಕ್ಷ, ಅಥವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಿಲ್ಲ. ಇದೆಲ್ಲವನ್ನು ಕೂಡ ಜಾರಿ ಮಾಡಬೇಕಾಗುತ್ತೆ. ಈ ಒಂದು ಯೋಜನೆಯಲ್ಲೇ ಗಮನಿಸೋದಾದರೆ 8 ಗ್ರಾಂ ಚಿನ್ನಕ್ಕೆ 1,12,000 ಚಿಲ್ಲರೆ ಆದರೆ, ಜೊತೆಗೆ ಒಂದು ರೇಷ್ಮೆ ಸೀರೆ 8ರಿಂದ 10,000, ಒಟ್ಟಿನಲ್ಲಿ 1,20,000 ಒಂದು ಹೆಣ್ಣು ಮಗಳ ಮದುವೆಗಾಗಿ ತಮಿಳಿನ TVK ಸರ್ಕಾರ ಖರ್ಚು ಮಾಡುತ್ತೆ ಅನ್ನೋದನ್ನು ಘೋಷಿಸಿಕೊಂಡಿದೆ. ಒಂದು ಮದುವೆಗೆ ಅಂದಾಜು 1,15,000 ಅಥವಾ 1,20,000 ಅಂತಲೇ ಇಟ್ಕೊಳ್ಳೋಣ. ಒಂದು ಮದುವೆಗೆ ಇಷ್ಟು ಬೇಕಾಗುತ್ತೆ. ವಾರ್ಷಿಕ ಅಂದಾಜು 4 ಲಕ್ಷ ಮದುವೆ ಆಗುತ್ತೆ ತಮಿಳುನಾಡಿನಲ್ಲಿ. ಒಂದು ವೇಳೆ ಈ ಯೋಜನೆ ಬಡವರಿಗೆ ಮಾತ್ರ ತಂದರೆ, ಅಥವಾ ಅದಕ್ಕೊಂದು ಮಾನದಂಡ ಇದ್ದೇ ಇರುತ್ತೆ. ಈಗ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನು, ಎಷ್ಟು ಬಡವರು ಇರಬೇಕು, ಅವರ ಕಾರ್ಡ್ ಏನು, ಅವರಿಗೆ ಒಂದು ಪ್ರೂಫ್ ಕೊಡಬೇಕಾಗತ್ತೆ, ಎಷ್ಟು ಮಕ್ಕಳಿದ್ದಾರೆ, ಅದನ್ನೆಲ್ಲ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖಿಸಿರ್ತಾರೆ ಪಕ್ಷದವರು. ಬಟ್ ನಮಗೀಗ ಸದ್ಯ ಕಾಣಿಸ್ತಾ ಇರುವ ಹಾಗೆ ಎಲ್ಲ ಬಡ ಮಕ್ಕಳಿಗೆ ಅಂತ ಹೇಳಿದ್ದಾರೆ. ಒಂದು ಮಾನದಂಡ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ. ಅಥವಾ ಆ ಎಲ್ಲ ಹೆಣ್ಣು ಮಕ್ಕಳಿಗೆ ಅನ್ನೋದಾದರೆ ಇಷ್ಟೊಂದು ಖರ್ಚುಗಳಾಗುತ್ತೆ. ಅದನ್ನು ನಿಭಾಯಿಸುವಲ್ಲಿ ವಿಜಯ ನೇತೃತ್ವದ ಸರ್ಕಾರ ಯಾವ ರೀತಿಯಾಗಿ ಸಂಭಾಳಿಸುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಬಡವರಿಗೆ ಮಾತ್ರ ಅಂತ ಆದರೆ ಸುಮಾರು 2 ಲಕ್ಷ ಮಂದಿಗೆ ಚಿನ್ನ ಕೊಡಬೇಕಾಗತ್ತೆ. ಅಂದರೆ 2 ಲಕ್ಷ ಮದುವೆಗೆ, 2 ಲಕ್ಷ ಶ್ರೀಮಂತ ವರ್ಗದ ಮದುವೆ ಆಗುತ್ತೆ ಅಂತ ಲೆಕ್ಕಾಚಾರದಲ್ಲಿ ಇಟ್ಕೊಂಡ್ರೆ 2 ಲಕ್ಷ ಬಡವರ್ಗದ ಜನರದ್ದು ಕೂಡ ಮದುವೆ ಆಗುತ್ತೆ. ವಾರ್ಷಿಕವಾಗಿ ಅಂದಾಜು 23,000 ಕೋಟಿ ಇದಕ್ಕಾಗಿಯೇ ಮೀಸಲಿಡಬೇಕಾಗುತ್ತೆ. ಎಲ್ರಿಗೂ ಯೋಜನೆ ಹಿಡಿದ್ರೆ 55,000 ಕೋಟಿ,
ಅಂದರೆ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಕಕ್ಕಾ ಪಾಟೀಲ್ ನಿಮಗೂ ಇದೆ, ನನಗೂ ಇದೆ, ಎಲ್ಲರಿಗೂ ಇದೆ ಅಂತ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ವಿಜಯ್ ಎಲ್ರಿಗೂ ಈ ಯೋಜನೆಯನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದು ಹೌದು. ಆದರೆ 55,000 ಕೋಟಿ ರೂಪಾಯಿಯನ್ನು ತಮ್ಮ ವಾರ್ಷಿಕ ಬಜೆಟ್ನಲ್ಲಿ ಇಡಬೇಕಾಗತ್ತೆ. ನವಜಾತ ಶಿಶುಗೆ ಚಿನ್ನದ ಉಂಗುರ ಘೋಷಣೆಯನ್ನು ಮಾಡಿದ್ದಾರೆ, 2 ಗ್ರಾಮ್ ಉಂಗುರ ನೀಡೋದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಹೊರೆಯನ್ನು ಈ ಒಂದು ಸರ್ಕಾರಕ್ಕೆ ತಂದೊಡ್ಡುತ್ತೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ನೋಡಿ, ನಾವು ಈ ಸರ್ಕಾರ ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ಅನ್ನುವಂತಹ ಕಸರತ್ತೆಲ್ಲವೂ ಕೂಡ ಇದೆ. ಇವತ್ತು ಸಂಜೆ ವಿಜಯ್ ಮತ್ತೆ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಅವರಿಗೆ ಬೇಕಾಗುವಂತಹ ಎಲ್ಲ ಬಹುಮತ ಸಿಕ್ಕಿದೆ ಈಗ CPI ಮತ್ತು CPM ಮತ್ತು VCKಯಿಂದ. ಸೊ ಹಾಗಾಗಿ ಸರ್ಕಾರ ರಚನೆ ಮಾಡೋದು ಬಹುತೇಕ ನಿಶ್ಚಿತ. ಜೊತೆಗೆ ಈ ಎಲ್ಲ ಯೋಜನೆಗಳಿಗೆ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದು ನೋಡಿ. 2 ಗ್ರಾಮ್ ಉಂಗುರ ನೀಡ್ತಾರೆ, 1,00,000 ಕೋಟಿ ಬೇಕಾಗುತ್ತೆ ಇದಕ್ಕೆ. ತಮಿಳುನಾಡಲ್ಲಿ ವಾರ್ಷಿಕ 9 ರಿಂದ 10 ಲಕ್ಷ ಮಕ್ಕಳ ಜನನ ಆಗುತ್ತೆ ನೋಡಿ. ಈ ರೀತಿಯಾಗಿ 9 ರಿಂದ 10 ಲಕ್ಷ ಮಕ್ಕಳ ಜನನ ಆಗುತ್ತೆ. 2 ಗ್ರಾಮ್ ಉಂಗುರ ನೀಡಿದರೆ 1,00,000 ಕೋಟಿ ಬೇಕು. ಸೊ ಮನೆ ಬಾಗಿಲಿಗೆ ವರ್ಷಕ್ಕೆ 6 ಸಿಲಿಂಡರನ್ನು ಕೊಡ್ತಾರೆ. ಈಗ ಒಂದೊಂದು ಸಿಲಿಂಡರ್ ಬೆಲೆ ನೋಡಿದರೆ 2,2 ಸಾವಿರ ಇದೆ. ಈ ಅಮೇರಿಕಾ ಮತ್ತು ಇರಾನ್ ಇಸ್ರೇಲ್ನ ಯುದ್ಧದ ಪರಿಣಾಮವಾಗಿ ಸಿಲಿಂಡರ್ ಬೆಲೆ ಎಲ್ಲವೂ ಕೂಡ ಗಗನಕ್ಕೇರಿದೆ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ 900 ರೂಪಾಯಿ ಚಿಲ್ಲರೆ ಜಾಸ್ತಿ ಮಾಡಿದೆ ಕೂಡ. ಇದನ್ನೆಲ್ಲವನ್ನು ಕೂಡ ಹೇಗೆ ನಿಭಾಯಿಸುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಮತ್ತು ಕೇಂದ್ರದಿಂದ ಬರುವಂತಹ ಅನುದಾನವೂ ಕೂಡ TVKಗೆ ಸರಿಯಾದ ರೀತಿಯಲ್ಲಿ ಬರೋದಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಯಾಕೆ ಕೇಳಿದ್ರೆ ಉದಾಹರಣೆಗಳು ನಮ್ಮ ರಾಜ್ಯದಲ್ಲೇ ಇದೆ, ಬೇರೆ ಬೇರೆ ಕೇರಳದಲ್ಲೂ ಕೂಡ ಇದೆ, ಅಥವಾ ತೆಲಂಗಾಣದಲ್ಲೂ ಕೂಡ ಇದೆ. ಈ ಹಿಂದೆ DMK ಇದ್ದಾಗ ತಮಿಳುನಾಡಿನಲ್ಲೂ ಇತ್ತು. ಮತ್ತು ಯಾವ್ಯಾವ ಪಕ್ಷಗಳು BJPಯ ವಿರುದ್ಧ ಇರುವಂತಹ ರಾಜ್ಯಗಳು ಯಾವ್ಯಾವ ರಾಜ್ಯದಲ್ಲಿದ್ದಾವೋ, ಆಡಳಿತದಲ್ಲಿದ್ದಾವೋ, ಆ ಪಕ್ಷಗಳಿಗೆ ಸಹಜವಾಗಿ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರ ಅನುದಾನ ಕೊಡೋದ್ರಲ್ಲಿ ಒಂದಿಷ್ಟು ಹಿಂದೇಟು ಹಾಕೋದು ಸ್ಪಷ್ಟ. ಹಾಗಾಗಿ BJPಯ ಎದುರು ತೊಡೆತಟ್ಟಿ ಸರ್ಕಾರವನ್ನು ಫಾರ್ಮ್ ಮಾಡೋದಕ್ಕೆ ಹೊರಟಿರುವಂತಹ TVK ವಿಜಯ್ ಈ ಎಲ್ಲ ಆರ್ಥಿಕ ಸಂಕಷ್ಟವನ್ನು ಹೇಗೆ ಮೀರಿ ಬೆಳೀತಾರೆ ಅನ್ನೋದು ಕೂಡ ಮುಖ್ಯ ಆಗ್ತಾ ಹೋಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಲೀಟ್ರಿಗೆ ಎಷ್ಟಾಗಿದೆ, ಟೋಟಲ್ ಪ್ರಾಮಿಸ್ ಎಷ್ಟು, ವಿಜಯ್ ಅವರ ಪಕ್ಷದ್ದು ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡಿ. ಉಜ್ವಲ ಯೋಜನೆಯಲ್ಲಿ 41 LPG ಸಂಪರ್ಕಗಳಿವೆ. ಆಮೇಲೆ ವರ್ಷಕ್ಕೆ 6 ಸಿಲಿಂಡರ್ ನೀಡಿದರೆ 14.28 ಕೋಟಿ ಸಿಲಿಂಡರ್ ಬೇಕು ತಮಿಳುನಾಡಿಗೊಂದಕ್ಕೆ. 14.28 ಕೋಟಿ ಸಿಲಿಂಡರ್ಗೆ 12,000 ಕೋಟಿ ವೆಚ್ಚ ಆಗುತ್ತೆ. ಪ್ರತಿ ಮನೆಗೆ ಮಾಸಿಕ 200 ಯೂನಿಟ್ ವಿದ್ಯುತ್ ಉಚಿತವನ್ನು ಘೋಷಣೆ ಮಾಡಿದ್ದಾರೆ. ಸರ್ಕಾರದ ಯೋಜನೆಯ ಕಾಪಿ ಇದು, ಕರ್ನಾಟಕ ಯೋಜನೆಯ ಕಾಪಿ. ಹಿರಿಯ ನಾಗರಿಕರು, ವಿಧೇಯರು ಮತ್ತು ವಿಕಲಚೇತನರಿಗೆ ಮಾಸಿಕ ಪಿಂಚಣಿ 3,000 ರೂಪಾಯಿ ನೀಡ್ತೇವೆ ಅನ್ನೋದಾಗಿ ಹೇಳಿದ್ದಾರೆ. ಬಡ ವಿದ್ಯಾರ್ಥಿಗಳ ಶಿಕ್ಷಣ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ನೋಡಿ, ಉನ್ನತ ಶಿಕ್ಷಣಕ್ಕೆ 20 ಲಕ್ಷದವರೆಗೆ ಶೂನ್ಯ ಭದ್ರತೆಯ ಸಾಲವನ್ನು ಕೊಡ್ತಾರೆ. 5 ಎಕರೆಗಿಂತ ಕಡಿಮೆ ಭೂಮಿ ಹೊಂದಿದವರ ರೈತರಿಗೆ ಕೃಷಿ ಸಾಲ ಮನ್ನಾ ಮತ್ತು ಇತರರಿಗೆ 50% ಮನ್ನಾ ಮಾಡ್ತೀವಿ ಅನ್ನೋದಾಗಿ ಹೇಳಿದ್ದಾರೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಕೊಡ್ತೇವೆ. ಹೀಗೆ TVK ತನ್ನ ಗ್ಯಾರಂಟಿಗಳನ್ನು ಈಡೇರಿಸಬೇಕಾದ್ರೆ ವಾರ್ಷಿಕವಾಗಿ 99,057 ಕೋಟಿ ಮೀಸಲಿಡಬೇಕು. 99,557 ಕೋಟಿ ರೂಪಾಯಿ. ನೋಡಿ, ಕರ್ನಾಟಕದಲ್ಲಿ 10 ಕ್ಷೇತ್ರ ಕಡಿಮೆ ಇದೆ ತಮಿಳುನಾಡಿಗಿಂತ. 224 ಇಲ್ಲಿ ಕರ್ನಾಟಕದಲ್ಲಾದರೆ 234 ತಮಿಳುನಾಡಿನಲ್ಲಿ. ಸೊ ಹಾಗೆ 234 ಕ್ಷೇತ್ರಗಳಿಗೆ ಕೊಡಬೇಕಾಗಿರುವಂಥ ಅನುದಾನ ಜೊತೆಗೆ ಈ 99,057 ಕೋಟಿ ರೂಪಾಯಿ ಈ ಯೋಜನೆಗಳಿಗೆ TVK ಘೋಷಿಸಿರುವಂಥ ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂಥ ಯೋಜನೆಗಳಿಗೆ ಮೀಸಲಿಡಲೇಬೇಕು. ಸೊ ಹಾಗಾಗಿ ಈ ಎಲ್ಲ ಯೋಜನೆಗಳನ್ನು ಯಾವ ರೀತಿಯಾಗಿ ಅನುಷ್ಠಾನಕ್ಕೆ ತರ್ತಾರೆ TVK ಪಕ್ಷ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ದಳಪತಿ ವಿಜಯ್ ಅವರ ಆಸ್ತಿ 1,700 ಕೋಟಿ ಚಿಲ್ಲರೆ ಅಂತ ಹೇಳಲಾಗ್ತದೆ ಅಂದಾಜು. ಅವ್ರದ್ದು ಅಷ್ಟು ಹಣ ಹಾಕಿದರೂ ಕೂಡ ಏನು ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಹಾಗಾಗಿ ತಮಿಳುನಾಡಿನ ಸರ್ಕಾರ ಅವರು ಯಾವ ರೀತಿಯಾಗಿ ಇದನ್ನು ನಿಭಾಯಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಬಹಳ ದೊಡ್ಡ ವಿಶ್ವಾಸದ ಮೇಲೆಗೆ ದ್ರಾವಿಡ ಪಕ್ಷಗಳನ್ನು ದೂರ ಇಟ್ಟು
ಈ ಒಂದು ಪರ್ಯಾಯ ರಾಜಕೀಯವನ್ನು ನಾವು ತಮಿಳುನಾಡಿನಲ್ಲಿ ಕೊಡ್ತೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ಚುನಾವಣಾ ರಾಜಕೀಯಕ್ಕೆ ಧುಮುಕಿರುವಂತಹ ಸಿನಿಮಾ ಕ್ಷೇತ್ರದಿಂದ ಧುಮುಕಿರುವಂತಹ ವಿಜಯ್ಗೆ ಒಲಿದು ಓಟ್ ಹಾಕಿದ್ರು ತಮಿಳುನಾಡಿನ ಜನರು. ಬಹಳ ವಿಶೇಷವಾಗಿ ಯುವಕರು, ಮಹಿಳೆಯರು, ಬಡವರ್ಗದವರು, ಈ ಗೌಂಡರ್ ಸಮುದಾಯ ಮತ್ತು ತೇವರ್ ಸಮುದಾಯದ ಮತಗಳೆಲ್ಲವೂ ಕೂಡ ಟಿವಿಕೆಗೆ ಬಂದು ಒಲಿದಿದೆ. ಹೆಚ್ಚಾಗಿ DMK ಮತ್ತು ಅಣ್ಣಾ DMKಗೆ ಹೋಗ್ತಿರುವಂತಹ ಗೌಂಡರ್ ಸಮುದಾಯ ಮತ್ತು ತೇವರ್ ಸಮುದಾಯ ಅತ್ಯಂತ ಕೆಳ ಅಂಚಿನಲ್ಲಿರುವಂತಹ ಸಮುದಾಯಗಳು ತಮಿಳುನಾಡಿನಲ್ಲಿ. ಆ ಸಮುದಾಯದ ಮತಗಳೆಲ್ಲವೂ ಕೂಡ ಟಿವಿಕೆಗೆ ಬಂತು. ಯಾಕೆ ಕೇಳಿದ್ರೆ ಅವರು ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂಥ ಈ ಗ್ಯಾರಂಟಿ ಯೋಜನೆಗಳು ಜೊತೆಗೆ ಈ ಹಿಂದಿನ ರಾಜಕೀಯ ಇತಿಹಾಸವನ್ನು ಗಮನಿಸಬೇಕಾಗತ್ತೆ. ತಮಿಳುನಾಡನ್ನ ಪೆರಿಯಾರ್ನ ಶೂದ್ರ ಭೂಮಿ ಅಂತ ಕರೀತಾರೆ. ತಮಿಳುನಾಡನ್ನ ಪೆರಿಯಾರ್ ಎನ್ನುವಂತಹ ಒಬ್ಬ ಸಾಮಾಜಿಕ ಸುಧಾರಕ, ಅಲ್ಲಿ ಬ್ರಾಹ್ಮಣರ ವಿರೋಧಿ ಅಲ್ಲ, ಆರ್ಯರ ವಿರೋಧ ಚಳುವಳಿಗಳನ್ನು, ಆರ್ಯರ ವಿರುದ್ಧ ಆಂದೋಲನಗಳನ್ನು ಮಾಡಿರುವಂತಹ ನೆಲ ಅದು ತಮಿಳುನಾಡಿನಲ್ಲಿ. ಅಂತಹ ಕ್ಷೇತ್ರದಲ್ಲಿ ನಾನು ಅಂಬೇಡ್ಕರ್ ಅವರನ್ನ ಆದರ್ಶವಾಗಿ ಇಟ್ಕೊಳ್ತೇನೆ, ನಾನು ಪೆರಿಯಾರನ್ನ ಆದರ್ಶವಾಗಿ ಇಟ್ಕೊಳ್ತೇನೆ ಅನ್ನುವಂತಹ ಭರವಸೆಯ ಮೇಲೆಗೆ 2024ರಲ್ಲಿ ವಿಜಯ್ ಒಂದು ಪಕ್ಷವನ್ನು ಕಟ್ಟಿದ್ದಾರೆ, ತಮಿಳಿಗ ವೆಟ್ರಿ ಕಳಗಂ ಅಂತ. ಅಂಥದ್ದೆಲ್ಲವೂ ಕೂಡ ಅಲ್ಲಿನ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನ ಮಾಡ್ತು. ಅಣ್ಣಾ DMKಯಲ್ಲಿ ಕಾರ್ಯಕರ್ತರ ಕೊರತೆ ಇತ್ತು, ಅದು ಜನರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಇನ್ನು ಆಡಳಿತಾರೂಢ DMK ಕೇಂದ್ರದ ವಿರುದ್ಧವಾಗಿ ಎಷ್ಟೇ ಗಟ್ಟಿಯಾಗಿ ಪ್ರತಿಧ್ವನಿಸಿದ್ರೂ ಕೂಡ ಸ್ಟಾಲಿನ್ ನೋಡಿ ಇತ್ತೀಚೆಗಷ್ಟೇ ಈ ಚುನಾವಣೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಹೊರಟಿರುವಂತಹ ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನು ಎಷ್ಟರ ಮಟ್ಟಿಗೆ ವಿರೋಧಿಸಿದ್ರು ಅಂತಂದರೆ, ಬಹುಶಃ ಕಾಂಗ್ರೆಸ್ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಪಕ್ಷವಾಗಿ ಕೂತಿದೆ. ಕಾಂಗ್ರೆಸ್ ಕೂಡ ಸ್ಟಾಲಿನ್ ವಿರೋಧಿಸಿದಷ್ಟು ವಿರೋಧಿಸಿಲ್ಲ. ಇಂಡಿಯಾ ಮೈತ್ರಿಕೂಟದ ಬಹಳ ದೊಡ್ಡ ಮುಖ ಆಗಿ ಸ್ಟಾಲಿನ್ ಗುರುತಿಸಿಕೊಂಡಿದ್ರು. ಆ ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆ ಕರಡು ಪ್ರತಿಯನ್ನು ಬೆಂಕಿ ಹಚ್ಚಿ ಸುಟ್ಟಿದ್ರು ಸ್ಟಾಲಿನ್. ಆದರೂ ಕೂಡ ಅಲ್ಲಿನ ಮತದಾರರು DMKಗೆ ಮತ ಹಾಕಿಲ್ಲ. ಸಾಕು ನಿಮ್ಮ ಆಡಳಿತ, ನಿಮ್ಮ ವಂಶ ಮುಂದುವರಿಯುವುದು ಬೇಡ ಅನ್ನುವ ಲೆಕ್ಕಾಚಾರದಲ್ಲಿ ರಾಜಕೀಯಕ್ಕೆ ನೀವು ಈ ಬಾರಿ ಬೇಡ, ಇನ್ನು ಹೊಸ ಮುಖಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವಂಥ ದೃಷ್ಟಿಯಲ್ಲಿ ಅಲ್ಲಿನ ಎಲ್ಲ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ TVKಗೆ ಓಟ್ ಹಾಕಿದರು. ಬಹಳ ದೊಡ್ಡ ಓಟ್, ನಿರ್ಣಾಯಕ ಮತದಾರರಾಗಿರುವಂತಹ ಕ್ರಿಶ್ಚಿಯನ್ ಮತದಾರರು DMKಗೆ ಓಟ್ ಹಾಕ್ತಾ ಇದ್ರು. ಆ ಎಲ್ಲ ವೋಟ್ ಶೇರ್ ಈಗ TVKಗೆ ಬಂದಿದೆ. ಹಾಗಾಗಿ ವಿಜಯ್ ಗೆಲ್ಲುವುದಕ್ಕೆ ಈ ಗ್ಯಾರಂಟಿಗಳು ಮಾತ್ರ ಅಲ್ಲದೆ ಅಲ್ಲಿನ ಎಲ್ಲ ಸಮುದಾಯಗಳ ಒಲವು ನಿಲುವು ಸ್ಪಷ್ಟವಾಗಿ TVK ಅನ್ನುವಂತಹ ಹೊಸ ಪಕ್ಷಕ್ಕೆ ಇರುವಂಥ ಕಾರಣಕ್ಕೋಸ್ಕರವಾಗಿ ಬಂದಿದೆ ಅನ್ನೋದು ಮುಖ್ಯ ಆಗುತ್ತೆ. ಕೇವಲ ಗ್ಯಾರಂಟಿ ಯೋಜನೆಗಳಲ್ಲ, ನಾವು ಅದನ್ನು ಸ್ಪಷ್ಟವಾಗಿ ಊಹೆಯಿಂದ ಮಾತನಾಡ್ತೀವಿ ಅಷ್ಟೇ. ಅಲ್ಲಿನ ದ್ರಾವಿಡ ನೆಲದಲ್ಲಿ, ಅಲ್ಲಿನ ಚಳುವಳಿ, ಅಲ್ಲಿನ ಸಮಾಜ ಸುಧಾರಣೆ, ಜಾತ್ಯತೀತ ಹೋರಾಟದ ನೆಲದಲ್ಲಿ BJPಯ ಧೋರಣೆಯನ್ನು, BJPಯ ನಿಲುವು ಒಲವನ್ನು ಗಟ್ಟಿ ಧ್ವನಿಯಲ್ಲಿ ವಿರೋಧಿಸಿರುವುದಕ್ಕೆ ವಿಜಯ್ಗೆ ಅಲ್ಲಿನ ಮತದಾರರು ಮತವನ್ನು ಹಾಕಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ತಮಿಳಿಗರ ವಿಶ್ವಾಸವನ್ನು ಗಳಿಸಿಕೊಂಡಂತಹ ಮತದಾನದ ಮುಖೇನವಾಗಿ, ಫಲಿತಾಂಶದ ಮುಖೇನವಾಗಿ ಅಲ್ಲಿನ ಜನರ ವಿಶ್ವಾಸವನ್ನು, ಮತದಾರರ ವಿಶ್ವಾಸವನ್ನು ಗಳಿಸಿಕೊಂಡಂತಹ ವಿಜಯ್ ಸರ್ಕಾರವನ್ನು ಮುಂದಿನ 5 ವರ್ಷಗಳ ಕಾಲ ಯಾವ ರೀತಿಯಾಗಿ ಮುನ್ನಡೆಸ್ತಾರೆ, ಈ ಗ್ಯಾರಂಟಿ ಯೋಜನೆಗಳನ್ನು ಯಾವ ರೀತಿಯಾಗಿ ಮುನ್ನಡೆಸ್ತಾರೆ, ನೋ ಅದರ್ ಚಾನ್ಸ್, ನೋ ಅದರ್ ವೇ, ಸಾಲವೇ ಮಾಡಬೇಕು, ನಥಿಂಗ್ ಮೋರ್ ದನ್ ದ್ಯಾಟ್. ಹಾಗಾಗಿ ಈ ಎಲ್ಲ ಯೋಜನೆಗಳನ್ನು ಪೂರೈಸಬೇಕು, ಈ ಎಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು. ಯುವಕರಿಗೆ ಕೊಟ್ಟಂತಹ, ಮಹಿಳೆಯರಿಗೆ ಕೊಟ್ಟಂತಹ, ರೈತರಿಗೆ ಕೊಟ್ಟಂತಹ, ಅಲ್ಲಿನ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಟ್ಟಂತಹ, ಜೊತೆಗೆ ಅಲ್ಲಿನ ಕೃಷಿಕರ ಸಾಲ ಮನ್ನಾ ಮಾಡುವುದಕ್ಕೆ ಕೊಟ್ಟಂತಹ ಭರವಸೆಗಳನ್ನು ಪೂರೈಸಬೇಕು ಅಂತಂದರೆ ಬರೋಬ್ಬರಿ 99,057 ಲಕ್ಷ ಕೋಟಿಯಷ್ಟು ಹಣ ಅಲ್ಲಿನ ಸರ್ಕಾರಕ್ಕೆ 1 ವರ್ಷಕ್ಕೆ ಬೇಕು. ಇದನ್ನು ಹೇಗೆ ನಿಭಾಯಿಸ್ತಾರೆ, ಇದನ್ನು ಹೇಗೆ ಸಂಭಾಳಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ.
ಗೊತ್ತಿಲ್ಲ. ಸರ್ಕಾರಕ್ಕೊಂದು ಕಾನೂನು ಸಲಹೆಗಾರರು ಇರ್ತಾರೆ, ಆರ್ಥಿಕ ಸಲಹೆಗಾರರು ಇರ್ತಾರೆ. ಅದರ ಆಧಾರದ ಮೇಲೆ ಪ್ರಣಾಳಿಕೆಗಳನ್ನು ಘೋಷಣೆ ಮಾಡ್ತಾರೆ. ಯಾವ ರೀತಿಯಾಗಿ ಏನು ತೆರಿಗೆಗಳನ್ನು ಸರ್ಕಾರ ತೆಗೆದುಕೊಳ್ಳುವುದಕ್ಕೆ ಮುಂದಾಗುತ್ತೆ, ತೆರಿಗೆ ಭಾರ ತಮಿಳಿಗರ ಮೇಲೆ ಹೊರಿಸುವಂಥ ಪ್ರಯತ್ನವನ್ನು ಮಾಡುತ್ತಾ ಏನು ಎತ್ತ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಕಾದ್ ನೋಡೋಣ ಟಿವಿಕೆನ ಯಾವ ರೀತಿಯಾಗಿ ತಮಿಳಿನಲ್ಲಿ ವಿಜಯ್ ಮುನ್ನಡೆಸ್ತಾರೆ ಅಂತ. ಇದಾಗಿತ್ತು ಈವರೆಗಿನ ಪ್ರಮುಖ ವಿಶೇಷ ಬುಲೆಟಿನ್. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.